ಅಣ್ಣಯ್ಯ ನೋಡು ತಗೊಂಡು ಬಾ ಪಡೆದರೆ ಸಿನಿಮಾ ನಟನ ಆಪ್ತ ಅಂತ ಹೇಳಿ ಸೈಟ್ ಕೊಡಿಸುವುದಾಗಿ ಕೋಟಿ ಕೋಟಿ ವಂಚನೆ. ಒಬ್ಬರನ್ನೊಬ್ಬರು ದೋಚಿದರೇನು, ಸುಲಿಗೆಯ ಮಾಡಿ ಬದುಕಿದರೇನು, ಅನ್ಯಾಯ ಮಾಡಿದರೇನು, ಹಾಯಾಗಿ ಬಾಳೋಕೆ ದಾರಿ ಉಂಟು. ಸುಕನ್ಯಾ ಹಾಗೂ ನರಸಿಂಹ ಎಂಬುವರ ವಿರುದ್ಧ ವಂಚನೆ ಆರೋಪ. ನಮ್ಮ ಹತ್ರ ಇಲ್ಲ ಅಂತ ನಮ್ಮ ಮಗ ಹೇಳಿದಾನೆ. ಹೇಳಿದ್ರು ಕಮ್ಮಿ ಬೆಲೆ ಕೊಡಿಸ್ತೀನಿ ನೋಡು ನೋಡು ಅಂತ ಹೇಳಿ ಹಿಂಸೆ ಮಾಡಿ ಅಷ್ಟು ದುಡ್ಡು ಕಲೆಕ್ಷನ್ ಮಾಡ್ಕೊಂಡಿದ್ದಾನೆ ಸರ್. ಲಕ್ಷ್ಮೀ ಪ್ರಸಾದ್ ಫೈನಾನ್ಸ್ ನಡೆಸ್ತಾ ಇದ್ದ ನರಸಿಂಹ ದುನಿಯಾ ವಿಜಯ್ ಜೊತೆ ಹಲವು ಫೋಟೋಗಳನ್ನು ತೆಗೆದು ಯುವ ನರಸಿಂಹ ಅಂತ ಹೇಳಿಕೊಂಡು ಸೈಟ್ ಕೊಡಿಸುವುದಾಗಿ ಗ್ರಾಹಕರಿಂದ ಹಣ ಪಡೆದಿದ್ದು ವಂಚನೆ ಮಾಡಿದ್ದಾನೆ. ದುನಿಯಾ ವಿಜಯ್ ನನಗೆ ಅತ್ಯಾಪ್ತರು ಅಂತ ನಂಬಿಸಿ ಮಾರ್ಕೆಟಿಂಗ್ ಮಾಡ್ತಾ ಇದ್ದ ಆರೋಪ ಕೇಳಿಬಂದಿದೆ. ಗಂಗಮ್ಮ ಎಂಬುವರ ಬಳಿ 28 ಲಕ್ಷ ಹಣ ಪಡೆದು ವಂಚನೆ ಮಾಡಿದ್ದಾನೆ. ಸೋಲದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿ ಚಿಕ್ಕಸಂದ್ರ ನಿವಾಸಿ ಗಂಗಮ್ಮನಿಗೆ ಮೋಸ ಮಾಡಲಾಗಿದೆ. ಇದೇ ರೀತಿ ಪೌರ ಕಾರ್ಮಿಕರ ಬಳಿಯೂ ಕೂಡ ಹಣ ಪಡೆದು ಸೈಟ್ ಕೊಡದೆ ವಂಚನೆ ಮಾಡಿರುವ ಆರೋಪ ಇದೆ. ದೊಡ್ಡಬಳ್ಳಾಪುರದಲ್ಲಿ ಲೇಔಟ್ ಮಾಡಲಾಗಿದೆ ಅಂತ ತೋರಿಸಿದ್ದ ಸುಕನ್ಯಾ ಹಾಗೂ ನರಸಿಂಹ ಹಣ ಹಂತ ಹಂತವಾಗಿ ಪಡೆದು ಸೈಟ್ ಕೊಡದೆ ಸತಾಯಿಸಿದ್ರು. ನಂತರ ಹಣ ವಾಪಸ್ ಕೊಡು ಅಂತ ಹೇಳಿದ್ರೆ ಹಣವೂ ಕೊಡದೆ ಧಮಕಿ ಹಾಕಿದ್ದಾರೆ. ಈ ಹಿನ್ನೆಲೆ ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದುನಿಯಾ ವಿಜಯ್ ಎಲ್ಲರೂ ನಮಗೆ ತುಂಬಾ ಪರಿಚಯ ಇದ್ದಾರೆ. ಅವ್ರ ಸಂಘದ ಅಧ್ಯಕ್ಷರು ನಾವು ಅಂತ ಎಲ್ಲ ಹೇಳಿ ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗಿ ಎಲ್ಲಾನು ಸುಮ್ನೆ ಪರಿಚಯ ಮಾಡಿಸಿ ಅವ್ರನ್ನೆಲ್ಲಾನು ನಮ್ಗೆ ಆ ಪರಿಚಯ ಇದೆ ಈ ಪರಿಚಯ ಇದೆ ದೊಡ್ಡವರೆಲ್ಲ ನಮಗ್ ಗೊತ್ತು ಅಂತ ಹೇಳಿ ತುಂಬಾ ಮೋಸ ಮಾಡಿದ್ದಾನೆ ಸರ್. ಸೈಟ್ ಲ್ಯಾಂಡ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ ನಾನು, ಮತ್ತೆ ಅದು ಇದು ಮಾಡ್ತಿದ್ದೀನಿ ಅಂತ ಬೇರೆ ತರ ಬಿಸ್ನೆಸ್ ಗಳೆಲ್ಲ ತೋರಿಸಿ ಮೋಸ ಮಾಡಿದ್ದಾನೆ. 1.5 ಕೋಟಿ ಸುಮಾರು ಆಗಿದೆ ಸರ್. ಎಲ್ಲ ನಮ್ದು ನಮ್ಮ ಹೆಣ್ಮಕ್ಳದು ಟೋಟಲ್ ಎಲ್ಲಾನು ಸಂಸಾರಗಳೆಲ್ಲ ರೋಡ್ ಬರ್ತಾ ಇದೆ ಸರ್. ಇವತ್ತು ಎಲ್ರು ಇವತ್ ಸಾಯೋ ಪರಿಸ್ಥಿತಿಲಿ ಇದೀವಿ. ಮಕ್ಳು ಮರಿನ್ ಬಿಟ್ಟು ಸಾಯೋದೊಂದೇ ಬಾಕಿ. ಸುಮಾರು 2 ಮದ್ವೆ ನಿಂತೋಗಿದೆ ಸರ್ ಇದೇ ವಿಷಯಕ್ಕೆ. ನಮ್ಗೆ ಎದುರುಗಡೆ ಮನೆನೇ ಸರ್, ನಮ್ಮ ಎದುರುಗಡೆ ಮನೆನೇ ಇರೋದು. ಅವತ್ತಿಂದ ಬಂದಾಗಿಂದನೂ ನಮ್ಗೆ ಪರಿಚಯನೇ ಸರ್. ಅವರು ಸೈಟ್ಗಳು ಮಾಡ್ತಾ ಇದ್ದೀನಿ ಅಕ್ಕ, ಸೈಟ್ ಎಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಸೈಟ್ಗಳು ಕೊಡಿಸ್ತಾ ಇದೀನಿ, ಇಷ್ಟು ಕಡಿಮೆ ಬೆಲೆಗೆ ಸಿಗ್ತೈತೆ, ಗಂಗಾಕರ್ ಹತ್ರ ವ್ಯವಹಾರ ಮಾಡ್ತಾ ಇದ್ದೀನಿ, ನೀವು ಸೇರ್ಕೊಳ್ರಕ್ಕ ಅಂತ ಹೇಳಿ ಇಸ್ಕೊಂಡಿದ್ದು ಸರ್ ನಮ್ಮ ಹತ್ರ. ಸರ್ ಹತ್ರನೇ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಇದ್ ಮಾಡ್ತೀನಿ, ಬರ್ತಡೆಗೆಲ್ಲ ಹೋಗೋಣ, ಹಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತ ನಮ್ಮ ಹತ್ರನು ಹೇಳಿದ್ದೆ ಸರ್. ನಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ನಮ್ಮನ್ನು ರೆಡಿ ಮಾಡಿಸಿ ಒಂದಿನ ಬಿಟ್ಟು ಹೋಗಿದ್ದೆ ಸರ್. ಇದು ಪಟಾಕಿ ಚೀಟಿ ಎಲ್ಲ ಮಾಡಿದ್ದೆ ಸರ್ ಅವನು. ತಿಂಗಳಿಗೆ 500 ರೂಪಾಯಿ ಕಟ್ಟೋದು ಇದ್ ಮಾಡೋದು ಇಲ್ಲಿದೆ ನೋಡಿ ಸರ್. ನಾವು 5 ಲಕ್ಷ ಸರ್ ಕೊಟ್ಟಿರೋದು. ಅದಕ್ಕೆ ಸ್ಟೇಷನ್ಗೆ ಬಂದು ಚೆಕ್ ಬರ್ಸ್ಕೊಂಡಿದ್ದೀನಿ ಸರ್, ಚೆಕ್ ಕೊಟ್ಟಿದ್ದೇನೆ ಸರ್. ನಾವು ಅಲ್ಲೇ ಇದ್ರು ನಮ್ಮನ್ನ ಯಾರನ್ನು ಕರೀಲಿಲ್ಲ. ಫ್ಯಾಕ್ಟ್ರಿ ಕಡೆಯಿಂದ ಜನಗಳನ್ನೆಲ್ಲ ಕರ್ಕೊಂಡ್ಬಂದು ಆಪಲ್ ಹಾರ ಹಾಕೊಂಡು ಶೂಟ್ ಹಾಕೊಂಡು ಫೋಟೋ ಶೂಟ್ ಮಾಡಿಸ್ಕೊಳೋದು, ಮನೆ ಮುಂದೆಗಡೆ ಫೋಟೋ ಶೂಟ್ ಮಾಡಿಸ್ಕೊಂಡು ಎಲ್ಲ ಕೇಕ್ ಕಟ್ ಮಾಡೋದು ಇದ್ ಮಾಡೋದು, ಬರ್ತಡೇ ಕೊಡೋದು, ಮನೆ ಬಂದವ್ರಿಗೆ ಹೋದವ್ರಿಗೆ ಆಪಲ್ ಹಾರ ಹಾಕೊಂಡು. ನಾವ್ ಎಸ್ ಟಿ ಗಳು ನಮ್ಮನ್ನೇನ ಕೆಣಕಿದ್ರೆ ನೀವ್ ಅಷ್ಟೇ, ನೀವ್ ಯಾರ ದುಡ್ಡು ಕೊಟ್ಟಿರೋರು ಕೊಚ್ಚಾಕ್ತಿವಿ ನಾವು ನಿಮ್ಮನ್ನ, ಏನಕ್ ಬತ್ತೀಯ ನಾನು ಒಬ್ಳೆ ಇರ್ಬೇಕಾದ್ರೆ ಅಂತ ಬೆದರಿಕೆ ಹಾಕೋದು ಸರ್ ಅವ್ರಿಗೆ. ಗೋಪಿ ಅನ್ನೋರ್ಗೆ ನಮ್ಮ ಮಗ ಅವನು. ನಾನು ಪುರಸಭೆಯಲ್ಲಿ ಕಸ ಗುಡ್ಸೋದು ಸರ್. ನಾನು ಕಸ ಗುಡ್ಸಿ ಕೂಡಕ್ಕಿದ್ದೆ ಸರ್, ಮನೆ ಕಟ್ಬೇಕು ಅಂತ ಮನೆಯೆಲ್ಲ ಸೋರ್ತಿದೆ ನನ್ಗೆ. ಆ ದುಡ್ಡು ಇಸ್ಕೊಂಡು ಮೋಸ ಮಾಡಿದ್ದಾರೆ ಸರ್ ನಮ್ಗೆ. 7 ಲಕ್ಷ ಸರ್. ಜಾಗ ತೋರಿಸಿದ್ದಾನಂತೆ ಸರ್, ದೊಡ್ಡಬಳ್ಳಾಪುರದ ಹತ್ರ. ನಮ್ಮ ಮಗನ್ಗೆ ಪರಿಚಯ ಸರ್. ಅವರು ಏನೋ ಓಡಾಡ್ಬೇಕಾದ್ರೆ ಪರಿಚಯ ಆಗಿದ್ನೋ ಏನೋ ಗೊತ್ತಿಲ್ಲ. ಅವಾಗ ಸೈಟ್ ಕೊಡಿಸ್ತೀನಿ ನಾನು ಅಂತ ಹೇಳಿ ಸುಮಾರು ದಿನದಿಂದ ಐಡಿಯಾ ಮಾಡ್ತಾ ಇದ್ನಂತೆ. ನಮ್ಮ ಹತ್ರ ಇಲ್ಲ ಅಂತ ನಮ್ಮ ಮಗ ಹೇಳಿದಾನೆ. ಹೇಳಿದ್ರು ಕಮ್ಮಿ ಬೆಲೆ ಕೊಡಿಸ್ತೀನಿ ನೋಡು ನೋಡು ಅಂತ ಹೇಳಿ ಹಿಂಸೆ ಮಾಡಿ ಅಷ್ಟು ದುಡ್ಡು ಕಲೆಕ್ಷನ್ ಮಾಡ್ಕೊಂಡಿದ್ದಾನೆ ಸರ್. ವಿಜಯ್ ಅವ್ರ ಪರಿಚಯ ನಮ್ಗೆ, ಅವ್ರ ಕಡೆಯಿಂದ ನಾನು ಲೆವೇಟ್ ಮಾಡಿದ್ದೀನಿ, ಆಮೇಲೆ ನಿಮ್ಗೆ ಕೊಡಿಸ್ತೀನಿ, ಅವ್ರ ಮನೆ ಹತ್ರ ಕರ್ಕೊಂಡು ಹೋಗ್ತೀನಿ ನಿಮ್ಗೆಲ್ಲ ಸೈಟ್ ಕೊಡ್ಬೇಕಾದ್ರೆ ಅಂತ ಹೇಳಿ ಮೋಸ ಮಾಡಿರೋದು ಸರ್. ಗಂಗಾ ಅನ್ನೋರು ಹೆಣ್ಮಗಳು ಪಾಪ
ನನ್ನನ್ನು ಬಂದರು ಮನೆ ಹತ್ರ, ಮೇಡಮ್ ನನಗೆ ಈ ಥರ ಅನ್ಯಾಯ ಆಗಿದೆ, ದಯವಿಟ್ಟು ನಿಮ್ಮ ಕಡೆಯಿಂದ ಸಹಾಯ ಮಾಡಿ ಅಂತ ಬಂದರು. ಯಾರಮ್ಮ ನಿನಗೆ ಅನ್ಯಾಯ ಮಾಡಿದ್ದಾರೆ ಅಂತ ನಾನು ಕೇಳಿದೆ. ಸುಕನ್ಯಾ ಎಂಬ ಹೆಣ್ಮಗಳು ನನಗೆ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿದರು. ಆಕೆಗೆ ನಾನು ಕಾಲ್ ಮಾಡಿದೆ ದೂರವಾಣಿ ಮುಖಾಂತರ. ಏನಮ್ಮ ಇದು ಪ್ರಾಬ್ಲಮ್ ಆಗಿರೋದು, ನಿಂದು ಏನಮ್ಮ ಇದು ಹಣಕಾಸಿನ ವಿಚಾರ, ಇದು ಏನು ಕೂತ್ಕೊಂಡು ಕೂಲಂಕುಷವಾಗಿ ಬಗೆಹರಿಸ್ಕೊಬೇಕಲ್ವಾ ಅಂತ ನಾನು ಕೇಳಿದೆ. ಮೇಡಮ್ ನೀನು ಯಾವಳು ಮಾತಾಡ್ತಾ ಇರೋದು, ನೀನು ಯಾವ ಲೇಡಿ ಟೈಗರ್ ಆದ್ರೆ ನನಗೇನ ಬೇಕು, ಮಚ್ಚೆತ್ಕೊಂಡು ಕತ್ತರಿಸ್ಬಿಡ್ತೀನಿ, ನನಗೆ ಫೋನ್ ಮಾಡಕ್ಕೆ ಕೂಡ್ದು ನೀನು ಅಂತ ನನಗೆ ಧಮಕಿ ಆಗ್ತಾ ಇದ್ದಾಳೆ. ನಾನು ಅದ್ರ ಬಗ್ಗೆ ಏನಿದೆ ಬೆಡಳ್ಳಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ದೀನಿ, ಒಂದು ಪಿಟಿಷನ್ ಆಗಿದೆ ಆಯ್ತು. ಅವಳ ಪರವಾಗಿ ಒಂದು ಪಿಟಿಷನ್ ಮಾಡಿದ್ದೀನಿ. ಯಾಕೆಂದ್ರೆ ಇಲ್ಲಿ ನ್ಯಾಯ ಕೇಳಕ್ಕೆ ಹೋದ್ರೆ ಧಮಕಿಗಳು, ರೌಡಿಸಮ್ಗಳು, ನನ್ನ ಗಂಡ ರೌಡಿ, ನಾವು ಜೈಲಲ್ಲಿ ಹೋಗಿ ಆಗ ಆಲ್ರೆಡಿ ಅನುಭವಿಸ್ಕೊಂಡ್ ಬಂದ್ಬಿಟ್ಟಿದ್ದೀವಿ, ನೀವೇ ನಮ್ಗೆ ನ್ಯಾಯ ಹೇಳೋದು ಆ ಥರ ಬಂದು ಒಂದು ಮಹಿಳಾ ರಾಜ್ಯಾಧ್ಯಕ್ಷರಾಗಿ ಲಕ್ಷ್ಮಿ ಅಂದ್ಬಿಟ್ಟು ಅವ್ರ ಹೆಸರು ಜಿ ಲಕ್ಷ್ಮಿ ಅಂದ್ಬಿಟ್ಟು ನನಗೆ ದೂರವಾಣಿ ಮುಖಾಂತರ ಕರೆ ಮಾಡ್ತಾರೆ. ಮೇಡಮ್ ನಿಮ್ಮ ಕೈಲಿ ಏನಾಗುತ್ತೆ ಅದನ್ನ ಮಾಡ್ಕೊಳ್ಳಿ, ನಮ್ಮ ಹತ್ರ ಏನು ಕಿತ್ಕೊಳಕ್ಕಾಗಲ್ಲ, ನೀವು ನಮ್ಮ ಕ್ಲೈಂಟ್ಗೆಲ್ಲ ಫೋನ್ ಮಾಡಬೇಡಿ, ಏನಿದ್ರು ನನಗೆ ಕಾಲ್ ಮಾಡಿ ಅಂತ ಹೇಳ್ತಾರೆ. ಯಾಕೆ ಅಂದರೆ ಒಂದು ಸಂಘಟನೆಗಳು ನಾವೆಲ್ಲರೂ ಒಂದೇ ಅಂತ ನಾವು ಬಯಸ್ಕೊಂಡಿರ್ತೀವಿ, ಇದರಲ್ಲಿ ವಿಂಗಡಣೆ ಇದೆ ಅಂತ ನನಗೆ ಗೊತ್ತಿಲ್ಲ ಸರ್. ಇದು ಏನಾಗಬೇಕಂದ್ರೆ ನೊಂದಿರೋಂಥ ಕುಟುಂಬಗಳಿಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ನಾನು ಯಾವುದೇ ಕಾರಣಕ್ಕೂ ನಾನು ಬಿಡಲ್ಲ. ಇದು ಎಲ್ಲಿಂದ ಎಲ್ಲಿ ಗಂಟ ಕೂಡ ಕಾನೂನು ಚೌಕಟ್ಟಿಗೆ ನಾನು ಮುಡಿಸೋಂಥ ಪ್ರಯತ್ನ ನಾನು ಪಡ್ತೀನಿ. ಇದು ಧರಣಿ ಆದರೂ ಸರಿ ಸರ್, ಇವ್ರ ಹಿಂದೆ ಬೆನ್ನಾಗಿ ನಿಂತ್ಕೊಂಡು ನಾನು ಇವ್ರಿಗೆ ಸಪೋರ್ಟ್ ಮಾಡೇ ಮಾಡ್ತೀನಿ. ದುನಿಯಾ ವಿಜಯ್ ಅವ್ರದ್ದು ಬ್ಯಾನರ್ ಹಾಕೊಂಡು ಫೋಟೋಸ್ ಹಾಕೊಂಡು ಜನರಿಗೆ ಮೋಸ ಮಾಡುವಂಥದ್ದು ಎಷ್ಟು ಸರಿ ಅಂತ ನಮಗೆ ಗೊತ್ತಿಲ್ಲ. ಆಮೇಲೆ ಇಲ್ಲಿ ನೊಂದಂತ ಹೆಣ್ಮಕ್ಳು ಸುಮಾರು ಒಂದು 20 ಜನ ಮೇಲಿದ್ದಾರೆ, ಎಲ್ಲ ಸ್ತ್ರೀ ಶಕ್ತಿ ಸಂಘದಲ್ಲಿ ಒಗ್ಗಟ್ಟಾಗಿರೋವಂಥವ್ರು. ಅದಾದ ನಂತರದಲ್ಲಿ ನೋಡಿ, ಇದು ಪಟಾಕಿ ಚೀಟಿ ಮಾಡುವಂಥದ್ದು, ಪಟಾಕಿ ಚೀಟಿ ಮಾಡುವಂಥದ್ದು 1 ವರ್ಷ 2 ವರ್ಷ ಕರೆಕ್ಟಾಗಿ ಚೀಟಿಗಳನ್ನ ನಡೆಸಿ ದುಡ್ಡು ಮಾಡ್ಕೊಂಡಿದೀವಿ ಅಂತ ಹೇಳಿ, ಆಮೇಲೆ ಇನ್ನು ದೊಡ್ಡ ಮಟ್ಟದಲ್ಲಿ ನಾವು ಸೈಟ್ ಕೊಡಿಸ್ತೀವಿ, ಇದು ಕೊಡಿಸ್ತೀವಿ, ಕಡಿಮೆ ಬಜೆಟ್ ಅಲ್ಲಿ, ಎಲ್ಲಾ ಕಡೆ 10 ಲಕ್ಷ 20 ಲಕ್ಷ ಇರ್ತದೆ, ನಾನು 7 ಲಕ್ಷ ಕೊಡಿಸ್ತೀನಿ, 5 ಲಕ್ಷ ಕೊಡಿಸ್ತೀನಿ ಅಂತ ಹೇಳಿ ಎಲ್ಲೋ ಚಿಕ್ಕಬಳ್ಳಾಪುರ ಹತ್ರ ಗಂಗಾನ್ನವ್ರ ಯಜಮಾನ್ರನ್ನ ಸೈಟ್ ಇದೆ, ನಾವ್ ಇಲ್ಲೇ ಮಾಡಿರೋದ್ ನೋಡಿ, ರಿಯಲ್ ಎಸ್ಟೇಟ್ ಎಲ್ಲ ನಾವ್ ಇಲ್ಲೇ ಮಾಡುವಂತದ್ದು, ಇಲ್ಲೇ ನಿಮ್ಗೆ ಒಳಗೆಲ್ಲ ಹೆಣ್ಮಕ್ಳಿಗೆಲ್ಲ ಜಾಗ ಕೊಡುವಂತದ್ದು ಅಂತ ತೋರಿಸಿ ಅವ್ರ ಯಜಮಾನ್ರನ್ನ ದುನಿಯಾ ವಿಜಯ್ ಅವ್ರ ಹತ್ರ ಕರ್ಕೊಂಡು ಹೋಗಿ ಅವ್ರು ಎಲ್ಲೆಲ್ಲಿ ಶೂಟಿಂಗ್ ಮಾಡ್ತಾರೆ, ಏನೇನ್ ಕಾರ್ಯಕ್ರಮಗಳು ಮಾಡ್ತಾರೆ ಅಲ್ಲೆಲ್ಲ ಕರ್ಕೊಂಡು ಹೋಗೋದು, ಬರ್ತ್ಡೇ ಕೇಕ್ಗಳನ್ನ ಕಟ್ ಮಾಡಿಸುವಂತದ್ದು, ಅವ್ರ ಕೈ ಕುಲ್ಕುಸುವಂತದ್ದು ಕೆಲಸಗಳನ್ನ ಮಾಡಿ, ಅವರು ದೊಡ್ಡ ನಟ, ಅವರು ಸಾಧನೆ ಮಾಡಿರೋಂಥ ನಟ, ಅವ್ರ ಜೊತೆಯಲ್ಲಿ ಇಂಥ ಫ್ರಾಡ್ಗಳೆಲ್ಲ ಹೋಗಿ ಸೇರ್ಕೊಂಡು ಅವ್ರ ಹೆಸರನ್ನ ಬಳಸ್ಕೊಂಡು ಅಮಾಯಕ ಹೆಣ್ಮಕ್ಳು ಎಲ್ಲ ಕಸ ಗುಡಿಸೋರು, ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಮನೆ ಕೆಲಸ ಮಾಡ್ತಕ್ಕಂಥವ್ರು ಸುಮಾರು ಜನ ಪಾಪ ಅಲ್ಲಿ ಕೂತಿದ್ದಾರೆ. 2 ಹೆಣ್ಮಕ್ಳಿಗೆ ಡೈವರ್ಸ್ ಕೇಸ್ ಹಾಕಿದಾರಂತೆ, ಇದೇ ವಿಚಾರಕ್ಕೆ ಗಲಾಟೆ ಆಗಿ ಡೈವರ್ಸ್ ತನಕ ಬಂದಿದೆಯಂತೆ. 2 ಮದ್ವೆ ನಿಂತಿದೆ, ಹೆಣ್ಮಕ್ಳು ಮದ್ವೆ ನಿಂತಿದೆ, ಇದೇ ದುಡ್ಡನ್ನ ಮದ್ವೆಗೆ ಅಂತ ಇಟ್ಟಿದ್ದ ದುಡ್ಡನ್ನ ತಗೊಂಡೋಗಿ ಸೈಟ್ಗೆ ಅಂತ ಹಾಕಿ ಅವ್ರ ಮದ್ವೆ ಕೂಡ ಜೀವನ ಕೂಡ ಹಾಳಾಗ್ತಾ ಇದೆ. ಇದನ್ನ ಪ್ರಶ್ನೆ ಮಾಡಿದ್ರೆ ನಾನು ಅಟ್ರಾಸಿಟಿ ಮಾಡಿಸ್ತೀನಿ, ನನ್ ಗಂಡ ಇಲ್ದಾಗ ನನ್ ಮನೆ ಹತ್ರ ಬರ್ತೀರಿ, ಅಟ್ರಾಸಿಟಿ ಮಾಡಿಸ್ತೀನಿ, ನಿಮ್ಗೆ ಕೊಚ್ಚಾಕಿಸ್ತೀನಿ, ಕಡ್ದಾಕಿಸ್ತೀನಿ ಅಂತ ಹೇಳೋವಂಥದ್ದು ಸರಿ ಇಲ್ಲ. ಹೆಣ್ಮಕ್ಳು ದುಡ್ಡಲ್ಲೇ ಅವ್ರು ಶೋಕಿ ಮಾಡ್ತಾರೆ, ಒಳ್ಳೆ ಅರಮನೆ ಕಟ್ಕೊಂತಾರೆ, ಒಳ್ಳೊಳ್ಳೆ ಒಡವೆ ಹಾಕ್ಕೊಂತಾರೆ, 5,000 ಒಂದ್ ಜೊತೆ ಚಪ್ಪಲಿ ಹಾಕೊಂತಾರೆ. ಜನರಿಗೆ ನಾವ್ ಏನೋ ರಾಯಲ್ ಲೈಫ್ ಅಲ್ಲಿ ಇದೀವಿ ಅಂತ ಹೇಳಿ ಯಾವ್ದೋ ಒಂದು ಕಾರ್ಗಳನ್ನ ಇಟ್ಕೊಳ್ಳೋ ಅಂತದ್ದು, ಓಡಾಡೋ ಅಂತದ್ದು, ಜನರಿಗೆ ಮಂಕ್ ಬುದ್ಧಿ ಎರಚೋ ಅಂತದ್ದು ಮಾಡಿ ಈ ತರ ಅಮಾಯಕ ಜನರಿಗೆ ಮೋಸ ಮಾಡ್ತಿರ್ತಕ್ಕಂಥದ್ದು ಸರಿ ಇಲ್ಲ. ಇದು ಮೊದ್ಲೇ ಬಂದಿದೆ ನಮ್ಗೆ ಆಲ್ರೆಡಿ 40 ಕೋಟಿ ಹಗರಣದ್ದು, ಹಿಂಗೆ ಅವ್ರಿಗೂ ಕೂಡ ಸುಮಾರು ಒಂದು 50-60 ಚೆಕ್ ಕೊಟ್ಟಿದ್ದಾರೆ. ನಾನು ಅದನ್ನ ಈಗ ತರಿಸ್ಕೊಂತೀನಿ. ಶೆಟ್ಟಿಹಳ್ಳಿ ಅಡ್ರೆಸ್ ಇತ್ತು ನಮ್ಗೆ, ಈ ಅಡ್ರೆಸ್ ಬೇರೆ ಇದೆ, ಆಧಾರ್ ಕಾರ್ಡ್ ನಮಗ್ ಬಂದಿದೀವಿ ಶೆಟ್ಟಿಹಳ್ಳಿ, ಈಗ ಬಂದಿರತಕ್ಕಂಥದ್ದು ಚಿಕ್ಸಂದ್ರ. ಹಾಗಾಗಿ ಇದನ್ನ ಬಿಡೋ ಮಾತಿಲ್ಲ. ಇವ್ರು ಅಮಾಯಕ ಹೆಣ್ಮಕ್ಳು ದುಡ್ಡು ಅಮಾಯಕರಿಗೆ ಸೇರ್ಲೇಬೇಕು, ಕಷ್ಟಪಟ್ಟಿರೋ ದುಡ್ಡು ಕಷ್ಟಪಟ್ಟವ್ರಿಗೆ ಕೊಡ್ಸೋ ತನಕ ನಾವು ಈ ಹೋರಾಟವನ್ನ ಬಿಡಲ್ಲ. ಆಮೇಲೆ ಪೊಲೀಸ್ ಠಾಣೆ ಅವ್ರಿಗೆ 2 ಲಕ್ಷ ದುಡ್ಡು ಕೊಟ್ಟಿದೀನಿ ಅಂತ ಹೇಳಿರ್ತಕ್ಕಂಥದ್ದು ಆಡಿಯೋ ಇದೆ, ಆಡಿಯೋ ವಿಡಿಯೋ ಎಲ್ಲ ಇದೆ. ಇದಕ್ಕೆ ಉತ್ತರ ಕೊಡ್ಬೇಕಾಗ್ತದೆ ನಮ್ಮ ಸೋಲ್ದೇವನಹಳ್ಳಿ ಪೊಲೀಸ್ ಇಲಾಖೆಯವರು ಉತ್ತರ ಕೊಡ್ಬೇಕಾಗ್ತದೆ ಮುಂದಿನ ದಿನಗಳಲ್ಲಿ. ಹಾಗಾಗಿ ಎಚ್ಚರಿಕೆಯಿಂದ ಈ ನೊಂದಂತ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸಿ ಅವ್ರ ದುಡ್ಡನ್ನ ಅವ್ರಿಗೆ ಕೊಡಿಸ್ಕೊಡಿ. ಆಮೇಲೆ ಸಿವಿಲ್ ಮ್ಯಾಟರ್ ನಮಗ್ ಬರಲ್ಲ ಅಂತ ಉಡಾಫೆ ಉತ್ತರ ಕೊಡುವಂತದ್ದು ಸರಿ ಇಲ್ಲ. ಇಲ್ಲಿ ಯಾರು ಹೆಣ್ಮಕ್ಳು ಕೇಸ್ ಹಾಕಿ ಲಾಯರ್ಗಳನ್ನ ಇಟ್ಕೊಂಡು ಅವ್ರಿಗೆಲ್ಲ ದುಡ್ಡು ಕೊಡೋ ಶಕ್ತಿ ಇಲ್ಲ ಸ್ವಾಮಿ ಯಾರಿಗೂನು.